ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ITI 2026ನೇ ಸಾಲಿನ ITI ಅಡ್ಮಿಷನ್ ಪ್ರೊಸೆಸ್ಗೆ ಹೇಗೆ ಆನ್ಲೈನ್ ಸಲ್ಲಿಸೋದಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ನೋಟಿಫಿಕೇಶನ್ ಇಲ್ಲಿ ಬರ್ತಿದೆ, ಇಲ್ಲಿ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ITI ಬಂದ್ಬಿಟ್ಟು 27ರಿಂದ ನೀವು ಈ ಒಂದು ITI ಅಡ್ಮಿಷನ್ಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು. 27/4/2026ರಿಂದ 8/5/2026 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಫೀಸ್ನ ಬಂದರೆ ನಿಮ್ಮ ಸರ್ಕಾರಿ ITI ಫೀಸ್ ಬಂದ್ಬಿಟ್ಟು ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ, 1200. ಅನುದಾನಿತ ಅಂದರೆ ಖಾಸಗಿ ತರಬೇತಿ ಸಂಸ್ಥೆಗಳಲ್ಲಿ 2400 ರೂಪಾಯಿ ಫೀ ಇದೆ ಅಂತಂದು. ಮತ್ತೇನಾದರೂ ಎಕ್ಸ್ಟ್ರಾ ಇರ್ಬೋದು. ಇಲ್ಲಿ ವೆಬ್ಸೈಟಿಗೆ ಬಂದಾಗ ಈ ರೀತಿ ತೋರಿಸ್ತಾ ಹೋಗುತ್ತೆ ನಿಮಗೆ. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೇನೆ. ಇಲ್ಲಿ ಫಸ್ಟಿಗೆ ಬಂದರೆ ನೀವು ಇಲ್ಲಿ ಅಪ್ಲಿಕೆಂಟ್ ಅಂತಿದೆ, ಇಲ್ಲಿ ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಒಂದು ಸ್ವಲ್ಪ ಸೈಟ್ ಸ್ಲೋ ಇದೆ, ಹಾಗಾಗಿ ನೀವು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಇಲ್ಲಿ ಏನಿಲ್ಲ, ಅಪ್ಲಿಕೆಂಟ್ನ ನೇಮ್ನ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನೇಮ್ನ ಹಾಕಬೇಕಾಗತ್ತೆ, ಇಮೇಲ್ ಐಡಿನ ಹಾಕಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಜನರೇಟ್ OTP ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. OTP ಅಂತ ಕೊಟ್ಟಾಗ ನೀವು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ಆಮೇಲೆ OTPನ ವ್ಯಾಲಿಡೇಟ್ ಮಾಡಿದ ತಕ್ಷಣ ಒಂದು ಪಾಸ್ವರ್ಡ್, ಅಲ್ಫಾನ್ಯೂಮರಿಕ್ ಪಾಸ್ವರ್ಡ್ ಸೆಟ್ ಮಾಡುವಂತ ಅಲ್ಫಾನ್ಯೂಮರಿಕ್ ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ್ರೆ ಇಲ್ಲಿ ಏನಂತಂದ್ರೆ ನಿಮ್ಗೆ ಅಪ್ಲಿಕೆಂಟ್ನ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಮತ್ತೆ ನೀವು ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಲಾಗಿನ್ ಅಂತ ಬರುತ್ತೆ, ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ, ಅಪ್ಲಿಕೆಂಟ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ, ನಿಮ್ಮ ಪಾಸ್ವರ್ಡ್ನ ಹಾಕಬೇಕಾಗತ್ತೆ. ಇಲ್ಲಿ ಕ್ಯಾಪ್ಷನ್ ತುಂಬಿ ಲಾಗಿನ್ ಕ್ಲಿಕ್ ಮಾಡಬೇಕಾಗತ್ತೆ. ಈ ಲಾಗಿನ್ ಆದಾಗ ಈ ತರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ಅಪ್ಲಿಕೆಂಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅಪ್ಲಿಕೆಂಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಕ್ಲಿಕ್ ಮಾಡಿದಾಗ ಈ ತರ ಅಪ್ಲಿಕೇಶನ್ ಫಾರ್ಮ್ ಬರ್ತಾ ಹೋಗುತ್ತೆ. ಹ್ಯಾವ್ ಯು ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಮಿನಿಮಮ್ ಆಫ್ 5 years, ಎಸ್ ಆರ್ ನೋ ಅಂತ ಬರುತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದಾಗ ನೀವು ಇಲ್ಲಿ ನೋಡ್ರಿ, ಸೆಲೆಕ್ಟ್ ದ ಬೋರ್ಡ್ ಅಂತ ಬರ್ತಾ ಹೋಗುತ್ತೆ. ಬೋರ್ಡ್ ಟೈಪ್ KCB ಬೋರ್ಡ್ ಇಂದ ಪಾಸ್ ಆಗಿದ್ದೀರಾ ಅಥವಾ ಅದರ್ ಬೋರ್ಡ್ಸ್ ಇಂದ ಪಾಸ್ ಆಗಿದ್ದೀರಾ ಅಂತಂದು. ಇಲ್ಲಿ ಯಾವ ಒಂದು ಬೇಸಿಸ್ ಮೇಲೆ, 8th ಪಾಸ್ ಮೇಲೆ ಅಪ್ಲೈ ಮಾಡ್ತಿದ್ದೀರಾ, 10th ಪಾಸ್ ಮೇಲೆ ಅಪ್ಲೈ ಮಾಡ್ತಿದ್ದೀರಾ, ಅಥವಾ 10th ಫೇಲ್ ಮೇಲೆ ITI ಅಪ್ಲೈ ಮಾಡ್ತಿದ್ದೀರಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು 10th ಪಾಸ್ ಅಂತ ಸೆಲೆಕ್ಟ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಓಕೆ ಅಂತ ಕೊಡ್ತೀನಿ. ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ಗೆಟ್ SSLC ರೆಕಾರ್ಡ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೆಕಾರ್ಡ್ ಅಂತ ಫೆಚ್ ಮಾಡಿದಾಗ ಈ ಸೆಷನ್ ಯಾವುದು, ಯಾವೊಂದು ಕೋರ್ಸ್ ಟೈಪು, ಈ ಅಪ್ಲಿಕೆಂಟ್ನ ಫುಲ್ ನೇಮು, ಇಲ್ಲೊಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತಾ ಹೋಗುತ್ತೆ. ಪೇರೆಂಟ್ನ ಆಕ್ಯುಪೇಷನ್ ಏನಿದೆ ಅಂತ ತುಂಬಬೇಕತ್ತೆ. ಜೆಂಡರು ಮತ್ತೆ ಅಪ್ಲಿಕೇಶನ್ ಮೋಡ್ ಆನ್ಲೈನು. ರಿಲಿಜನ್ ಬಂದ್ಬಿಟ್ಟು ನೀವು ಯಾವುದೋ ಒಂದು ರಿಲಿಜನ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಟಿಫಿಕೇಶನ್ ಆಟೋಮೆಟಿಕ್ ಬರ್ತಾ ಹೋಗುತ್ತೆ. ಕ್ಯಾಟಗರಿನ ಯಾವುದು ಅಂತ ನೀವು ಇಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಡ್ಯೂ ಯು ಹ್ಯಾವ್ ಎ RD ನಂಬರ್ ಫಾರ್ ಕೇಸ್ಟ್ ಅಂಡ್ ಕ್ಯಾಟಗರಿ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇದೆ, ಇಲ್ಲಿ ಎಸ್ ಅಂತ ಕೊಟ್ರೆ ಫ್ಯಾಮಿಲಿ ಇನ್ಕಮ್, ಇಲ್ಲಿ RD ನಂಬರ್ನ ಇಲ್ಲಿ ಒಂದು ಎಂಟ್ರಿ ಮಾಡ್ತಕ್ಕಂಥ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ನ ಹಾಕ್ಬೇಕತ್ತೆ. ಇಲ್ಲಿ ವ್ಯಾಲಿಡಿಟಿ ಎಲ್ಲಿ ತನಕ ಇದೆ ಅಂತಂದು ಇಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇದ್ರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿ ಅದ್ರ ರಿಲೆವೆಂಟ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಹೈದರಾಬಾದ್ ಕರ್ನಾಟಕ ರೀಜನ್ದವ್ರು ಇದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕತ್ತೆ, ಇಲ್ಲ ಅಂತಂದ್ರೆ ನೋನಾ. ಪರ್ಸನ್ ವಿತ್ ಡಿಸೇಬಿಲಿಟಿ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕತ್ತೆ, ಇಲ್ಲ ಅಂತಂದ್ರೆ ನೋನಾ. ಇಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ಎಸ್, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಬೇಕತ್ತೆ. ಹೊರನಾಡು ಗಡಿನಾಡು ಕನ್ನಡಿಗಾಸ್ ಇದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕತ್ತೆ, ಇಲ್ಲ ಅಂತಂದ್ರೆ ನೋ ಅಂತ. ಇಲ್ಲಿ ಕನ್ನಡ ಮೀಡಿಯಂ ನೀವು 10 ವರ್ಷ ತನಕ ಓದಿದೀರಾ ಅಂತ ಕೇಳ್ತಿದೆ, ನೀವು ಓದಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಸ್ಯಾಟ್ಸ್ ನಂಬರ್ನ ಹಾಕ್ಬೇಕಾಗತ್ತೆ, ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ನ, ಆಧಾರ್ ಬೇಸ್ಡ್ ಬ್ಯಾಂಕ್ ಡೀಟೇಲ್ಸ್ ಅಂತಂದ್ರೆ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂಥ ಅಕೌಂಟ್ ನಂಬರ್ನ ಹಾಕ್ಬೇಕಾಗತ್ತೆ. ಇಲ್ಲಿ IFSC ಕೋಡ್ನ, ಇಲ್ಲಿ ಬ್ಯಾಂಕ್ ನೇಮ್ನ ತುಂಬಬೇಕಾಗುತ್ತೆ. ಇಲ್ಲಿ ತುಂಬಿ ಇಲ್ಲಿ ಸೇವ್ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಇದೆ, ಇದ್ರ ಮೇಲೆ ಸೇವ್ ಕೊಡ್ಬೇಕಾಗುತ್ತೆ. ಇಲ್ಲಿ ನೀವೇನಂತಂದ್ರೆ ನಿಮ್ಮ ಡಾಟಾ ಎಲ್ಲ ಫೀಲ್ಡ್ ಎಲ್ಲ ಫಿಲ್ ಅಪ್ ಹೋಗ್ತಾ ಹೋಗುತ್ತೆ. ಕಮ್ಯುನಿಕೇಶನ್ ಅಡ್ರೆಸ್ನ ತುಂಬಬೇಕಾಗತ್ತೆ. ನಿಮ್ಮ ಯಾವೊಂದು ಪ್ರೆಸೆಂಟ್ ಅಡ್ರೆಸ್ ನಲ್ಲಿ ಇದ್ದೀರಾ, ಯಾವೊಂದು ಡಿಸ್ಟ್ರಿಕ್ಟ್ನವರು, ಯಾವೊಂದು ತಾಲೂಕ್ನವರು, ಪಿನ್ ಕೋಡ್ ಯಾವುದು ಅಂತ ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ 2 ಅಡ್ರೆಸ್ ಸೇಮ್ ಇತ್ತಂದ್ರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಏನಂತಂದ್ರೆ ಎಲ್ಲ ಒಂದು ಸೇಮ್ ಅಡ್ರೆಸ್ ಇಲ್ಲಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಸೇವ್ ಕಮ್ಯುನಿಕೇಶನ್ ಡೀಟೇಲ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಅಪ್ಲಿಕೆಂಟ್ ಬಿಲಾಂಗ್ಸ್ ಟು ರೂರಲ್ ಅರ್ಬನ್ ಅಂತಿದೆ. ರೂರಲ್ ನವರಿದ್ರೆ
ರೂರಲ್ ಕೋಟಾ ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ತನಕ ರೂರಲ್ ಏರಿಯಾದಾಗ ಹೋದ್ರೆ ರೂರಲ್ ಕೋಟಾ ಬರ್ತಾ ಹೋಗ್ತಾರೆ, ಇಲ್ಲ ಅಂತಂದ್ರೆ ಸಿಟಿಯಲ್ಲಿ ಓದಿದ್ರೆ ಅರ್ಬನ್. ಇಲ್ಲಿ ಬೋರ್ಡ್ KCB ಬೋರ್ಡ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದೀರಾ. ಇಲ್ಲಿ ಏನಂತಂದ್ರೆ ನಿಮ್ಮ ಮಾರ್ಕ್ಸ್ ನೀವು ಹಾಕಿರ್ತೀರಾ, ಹಾಗಾಗಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಯಾವೊಂದು ಸ್ಕೂಲಲ್ಲಿ ಓದಿದೀರಾ, ಎಷ್ಟು ಮಾರ್ಕ್ಸ್ ಬಂದಿದೆ, ಎಷ್ಟು ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ತೆಗೆದಿದ್ರೆ ಎಷ್ಟು ಪರ್ಸೆಂಟೇಜ್ ಅಂತಾನೆ ಬರ್ತಾ ಹೋಗುತ್ತೆ. ಇಲ್ಲಿ ಪಾಸ್ ಆಗಿದ್ದೀನೋ ಇಲ್ಲ ಅಂತ ಅದನ್ನು ಬರ್ತಾ ಹೋಗುತ್ತೆ. ಇಲ್ಲಿ ಸೇವ್ ಎಜುಕೇಶನ್ ಡೀಟೇಲ್ಸ್ ಅಂತ ಕೊಡ್ಬೇಕಾಗತ್ತೆ. ಡೂ ಯು ವಿಶ್ ಟು ಅಪ್ಲೋಡ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್? ಇಫ್ ಯು ಡು ನಾಟ್ ಹ್ಯಾವ್ ಡಾಕ್ಯುಮೆಂಟ್ಸ್ ಪ್ಲೀಸ್ ಸೆಲೆಕ್ಟ್ ನೋ ರೇಡಿಯೋ ಬಟನ್ ಅಂತಿದೆ. ಇಲ್ಲಿ ನಿಮ್ಮ ಪ್ರೂಫ್ ನ ಅಪ್ಲೋಡ್ ಮಾಡ್ತೀರಾ ಅಂತ ಕೇಳುತ್ತೆ. ಇಲ್ಲಿ ಅಪ್ಲೋಡ್ ಮಾಡ್ತಿದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ರಿ ನಿಮ್ಮ ಡಾಕ್ಯುಮೆಂಟ್ಸ್ ನ SSLC ಮಾರ್ಕ್ಸ್ ಕಾರ್ಡ್ ನ, ಕ್ಯಾಸ್ಟ್ ಕ್ಯಾಟಗರಿ ಸರ್ಟಿಫಿಕೇಟ್ ನ, ಇನ್ಕಮ್ ಸರ್ಟಿಫಿಕೇಟ್ ನ, ರೂರಲ್ ಸರ್ಟಿಫಿಕೇಟ್ ಇದ್ರೆ ರೂರಲ್ ಸರ್ಟಿಫಿಕೇಟ್ ಯಾವ್ದು ನೀವು ಅಪ್ಲೈ ಮಾಡಿರ್ತೀರಿ, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಪರ್ಸನ್ ವಿತ್ ಡಿಸಬಿಲಿಟಿ ಸರ್ಟಿಫಿಕೇಟ್, ಸ್ಟಡಿ ಸರ್ಟಿಫಿಕೇಟ್. ಇಲ್ಲಿ ನೋಡ್ರಿ ಸ್ಟಡಿ ಸರ್ಟಿಫಿಕೇಟ್ ಅಂತಂದ್ರೆ ಕರ್ನಾಟಕ 5 ವರ್ಷದಲ್ಲಿ ಐದು ವರ್ಷದಲ್ಲಿ ಓದಿದ್ರೆ ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಹೈದರಾಬಾದ್ ಕರ್ನಾಟಕ ರೀಜನ್ ಅವ್ರು ಇದ್ರೆ ಅದನ್ನ ತುಂಬಬೇಕಾಗತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಸರ್ವಿಸ್ ಸರ್ಟಿಫಿಕೇಟ್, ಸರ್ವಿಸ್ ಮೆನ್ ಇದ್ರೆ, ಇಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ರೆ ಇನ್ನೆಲ್ಲ ತುಂಬಬೇಕಾಗತ್ತೆ. ಸೇವ್ ಡಾಕ್ಯುಮೆಂಟ್ ಡೀಟೇಲ್ಸ್ ನೀವು ಅಪ್ಲೋಡ್ ಮಾಡ್ತೀರಾ ಅಂದ್ರೆ ಮಾಡ್ಬೋದು, ಇಲ್ಲ ಅಂತಂದ್ರೆ ಇಲ್ಲಿ ಏನಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ರಿ ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ಏನಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಮತ್ತೇನಂತಂದ್ರೆ ಇಲ್ಲಿ ವೆರಿಫಿಕೇಶನ್ ನ ಮಾಡಿಸ್ಬೇಕಾಗತ್ತೆ. ಯಾವೊಂದು ವೆರಿಫಿಕೇಶನ್, ಯಾವೊಂದು ಡಿಸ್ಟ್ರಿಕ್ಟ್ ಅಲ್ಲಿ ನೀವು ವೆರಿಫಿಕೇಶನ್ ನ ಮಾಡ್ತೀರಾ. ಇಲ್ಲಿ ಸಪೋಸ್ ನಾನು ಇಲ್ಲಿ ದಾವಣಗೆರೆ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಯಾವೊಂದು ಕಾಲೇಜಲ್ಲಿ ಇದೆ ನೀವು ವೆರಿಫಿಕೇಶನ್ ಮಾಡ್ತೀರಾ, ಗೌರ್ಮೆಂಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡಿ ಸೇವ್ ವೆರಿಫಿಕೇಶನ್ ಡೀಟೇಲ್ಸ್ ನ, ಸೆಂಟರ್ ಡೀಟೇಲ್ಸ್ ನ ಇಲ್ಲಿ ಕೊಡ್ಬೇಕಾಗತ್ತೆ. ಇಲ್ಲಿ ನಾನು ಹೇಳ್ದಂಗೆ ಇಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಮಾಡಬಹುದು, ಇಲ್ಲಾಂದ್ರೆ ಇಲ್ಲ. ಬೆಟರ್ ನೀವು ಇದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿ ಮತ್ತೆ ವೆರಿಫಿಕೇಶನ್ ಸೆಂಟರ್ ನ ಇಲ್ಲಿ ಸೆಲೆಕ್ಟ್ ಮಾಡಿ ಸೇವ್ ವೆರಿಫಿಕೇಶನ್ ಸೆಂಟರ್ ಡೀಟೇಲ್ಸ್ ನ ಇಲ್ಲಿ ಕೊಡಿ. ಇಲ್ಲಿ ಇನ್ಸ್ಟಿಟ್ಯೂಟ್ ಪ್ರಿಫರೆನ್ಸ್ ಡೀಟೇಲ್ಸ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಒಂದು ನಿಮ್ಮ ಊರು ಯಾವುದು, ಸಪೋಸ್ ನಿಮ್ಮ ಊರು ದಾವಣಗೆರೆ ಇದ್ರೆ ಇಲ್ಲಿ ಯಾವೊಂದು ತಾಲೂಕು, ಅದರಲ್ಲಿ ಯಾವೊಂದು ಇನ್ಸ್ಟಿಟ್ಯೂಟ್, ಯಾವ್ದೊಂದು ಇನ್ಸ್ಟಿಟ್ಯೂಟ್ ಇದೆ ಅಂತಂದು ಅದರಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಹಿಂಗೆ ಯಾವೊಂದು ಕೋರ್ಸ್ಗಳು ಇದಾವೆ ನಿಮ್ಗೆ, ಇಲ್ಲಿ ನೀವು ಫಸ್ಟ್ ಕೋರ್ಸ್ ಬಗ್ಗೆ ವೆಲ್ಡರು, ಟರ್ನರು, ರೆಫ್ರಿಜರೇಟರ್ ಆಪರೇಷನ್, ಎಲೆಕ್ಟ್ರಿಷಿಯನ್ ಇವೆಲ್ಲ ಇದಾವೆ. ನೀವೇನಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾನು ಹಿಂಗೆ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ನೀವು ಎಷ್ಟು ಮಿನಿಮಮ್ ಒಂದು 5 ಪ್ರಿಫರೆನ್ಸ್ ನ ಇಲ್ಲಿ ನೋಡ್ರಿ ಪ್ರಿಫರೆನ್ಸ್ ಡೀಟೇಲ್ಸ್ ನ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ಮತ್ತೆ ಒಂದು ರೀಜನ್ ನ ಸೆಲೆಕ್ಟ್ ಮಾಡಿ, ಇಲ್ಲಿ ದಾವಣಗೆರೆನ ಸೆಲೆಕ್ಟ್ ದಾವಣಗೆರೆನ ಸೆಲೆಕ್ಟ್ ಮಾಡಿ, ಅದರಲ್ಲಿ ಮತ್ತೆ ಯಾವ್ದು ಬೇಕು ನಿಮ್ಗೆ, ಯಾವ್ದು ಅದು ಬಿಟ್ಟು ಬೇರೆ ಒಂದು ಯಾವ್ದಿದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕತ್ತೆ. ಆ ಒಂದು ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಯಾವೊಂದು ಕೋರ್ಸ್ ಇದೆ ಅಂತಾನು ಇಲ್ಲಿ ತೋರಿಸ್ತಾ ಇದೆ ಕರೆಕ್ಟ್ ಆಗಿ. ನಿಮ್ಗೆ ಇನ್ಸ್ಟಿಟ್ಯೂಷನ್ ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲೇ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾವೊಂದು ಇದೆ ಅಂತಂದು. ಇಲ್ಲಿ ಎಷ್ಟು ಪ್ರಿಫರೆನ್ಸ್ ಬೇಕಾದ್ರೆ ನೀವು ಇಲ್ಲಿ ಎಷ್ಟು ಪ್ರಿಫರೆನ್ಸ್ ಬೇಕಾದ್ರೆ ತುಂಬಬಹುದು. ಇಲ್ಲಿ ನೋಡ್ರಿ ಆಡ್ ಮೋರ್ ಪ್ರಿಫರೆನ್ಸ್ ಕೊಡ್ಕೊಂತ ಹೋದ್ರೆ 8, 10 ಬೇಕಾದ್ರೆ ತುಂಬಬಹುದು. ಸೇವ್ ಇನ್ಸ್ಟಿಟ್ಯೂಟ್ ಪ್ರಿಫರೆನ್ಸ್ ಡೀಟೇಲ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೇವ್ ಇನ್ಸ್ಟಿಟ್ಯೂಷನಲ್ ಪ್ರಿಫರೆನ್ಸ್ ಡೀಟೇಲ್ಸ್ ಅಂತ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಈ ತರ ಬರ್ತಾ ಹೋಗುತ್ತೆ ಪಾಪ್. ಇಲ್ಲಿ ಓಕೆ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ತರ ನೀವೆಲ್ಲ ಕರೆಕ್ಟ್ ಆಗಿ ತುಂಬಿದ್ರೆ ಇಲ್ಲಿ ಸಬ್ಮಿಟ್ ಬಟನ್ ಎನೇಬಲ್ ಆಗುತ್ತೆ. ಸಬ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ. ಎಲ್ಲ ಪ್ರಿವ್ಯೂ ಎಲ್ಲ ನೋಡ್ಕೋಬೇಕಾಗುತ್ತೆ ಒಂದ್ಸತಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ. ಮತ್ತೊಂದ್ಸತಿ ಏನಂತಂದ್ರೆ ಡು ಯು ವಾಂಟ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಅಂತ ಇಲ್ಲಿ ಕೇಳ್ತಾ ಹೋಗುತ್ತೆ. ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಅಂತಂದು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಬೇಕತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ಈ ತರ ಬರ್ತಾ ಹೋಗುತ್ತೆ. ಈ ಅಪ್ಲಿಕೇಶನ್ ನಂಬರ್ ನ ನೀವು ನೋಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ನೀವೇನಂತಂದ್ರೆ ನಿಮ್ಮ ಇಲ್ಲಿ ಅಪ್ಲಿಕೇಶನ್ ನಂಬರ್ ನ ನೋಟ್ ಮಾಡ್ಕೋಬೇಕತ್ತೆ. ಈ ನಿಮ್ಮ ಅಪ್ಲಿಕೇಶನ್ ನ ಇಲ್ಲಿ ಈ ತರ ನೀವು ಮತ್ತೆ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಲಿಕೇಶನ್ ಅಕ್ನಾಲೆಜ್ಮೆಂಟ್ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ನೀವು ಅಪ್ಲಿಕೇಶನ್ ಅಕ್ನಾಲೆಜ್ಮೆಂಟ್ ನ ತಗೊಂಡು ನೀವೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ ಎಲ್ಲಿದೆ ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ನ ತಗೊಂಡು ಹೋಗಿ 50 ರೂಪಾಯಿ ಫೀ ನ ಕಟ್ಟಿ ಏನಂತಂದ್ರೆ ವೆರಿಫಿಕೇಶನ್ ನ ಮಾಡ್ಕೋಬೇಕಾಗತ್ತೆ. ಅಲ್ಲಿಗೆ ಏನಂತಂದ್ರೆ ನಿಮ್ಮ ITI ಅಡ್ಮಿಷನ್ ಪ್ರೊಸೆಸ್ ಮತ್ತೆ ಏನಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ರೀತಿ ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿದಾಗ ನಿಮ್ಮ ಅಕ್ನಾಲೆಜ್ಮೆಂಟ್ ನ ಮತ್ತೆ ಲಾಗಿನ್ ಮಾಡಿ ನೀವು ಈ ರೀತಿ ಡೌನ್ಲೋಡ್ ಮಾಡಬಹುದು. ಈ ರೀತಿ ತೋರಿಸ್ತಾ ಹೋಗುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರು ಯಾವೊಂದು ಏನಂತಂದು ಇದನ್ನ ಪ್ರಿಂಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಪ್ಲಿಕೇಶನ್ ನ ಅಕ್ನಾಲೆಜ್ಮೆಂಟ್ ನ ಡೌನ್ಲೋಡ್ ಮಾಡಿ ಇದನ್ನ ತಗೊಂಡೋಗಿ ನಿಮ್ಮ ಯಾವೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ ಇದೆಯಲ್ಲ ಅಲ್ಲಿ ತಗೊಂಡೋಗಿ
ಈ ಡಾಕ್ಯುಮೆಂಟ್ನ ವೆರಿಫಿಕೇಶನ್ನ ಮಾಡಿಸ್ಬೇಕಾಗತ್ತೆ. ಇಲ್ಲಿ ಈ ರೀತಿ ನೀವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಯಾವೊಂದು ಸೆಂಟರ್ನ ಸೆಲೆಕ್ಟ್ ಮಾಡಿರ್ತೀರ ಕಾಲೇಜ್ ಅಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಂಡ್ರೆ ನಿಮ್ಮ IT ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.